ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ. ಕೇವಲ ಇನ್ನೊಂದು ಗಂಟೆಯಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೊಟ್ಟಿರೋ ಪ್ರಾಸಿಕ್ಯೂಷನ್ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡುತ್ತೆ. ಹಾಗಾಗಿ ಕೆಲವರ ಎದೆಯಲ್ಲಿ ಈಗ ಢವಢವ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫೋ ಶಾಕು ಅಂತಕ್ಕಂಥದ್ದು ಕೇವಲ ಇನ್ನೊಂದು ಗಂಟೆಯಲ್ಲಿ ಗೊತ್ತಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇನ್ನೊಂದು ಗಂಟೆಯಲ್ಲಿ ಮೂಡ ಬಗ್ಗೆ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡ್ತಾ ಇದೆ. ಸೊ ಈ ತೀರ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಿಲೀಫಾ ಅಥವಾ ಶಾಕ್, ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ ಇದು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ. ಸುದೀರ್ಘ ಕಾಲ ವಾದ ಪ್ರತಿವಾದವನ್ನು ಹೈಕೋರ್ಟ್ ಕೂಡ ಆಲಿಸಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ತೀರ್ಪಿನತ್ತ ಈಗ ಇಡೀ ದೇಶದ ಚಿತ್ತ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ನಾನ್ ಸ್ಟಾಪ್ ಮೆಗಾ ಕವರೇಜ್ ನೋಡ್ತಾ ಇದ್ದೀರಾ ನೀವೀಗ. ಒಂದು ಕಡೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇದು ಕಾನೂನು ಬಾಹಿರ ಅಂತ ಇದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜೊತೆಗೆ 3 ಜನ ದೂರುದಾರರು ಕೂಡ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಕೋರ್ಟ್ನಲ್ಲಿ ಏನು ತೀರ್ಪು ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ಅದು ನಾವು ಅಂದಾಜು ಕೂಡ ಮಾಡಬಾರ್ದು, ಬಟ್ ನಿರೀಕ್ಷೆಗಳೇನಿದೆ ಅಂತ. ಯಾಕಂದರೆ ಸುದೀರ್ಘವಾದ ವಾದ ಪ್ರತಿವಾದಗಳು, ಘಟಾನುಘಟಿ ವಕೀಲರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಎಲ್ಲರೂ ಕೂಡ ವಾದ ಪ್ರತಿವಾದ ಮಾಡಿರೋದ್ರಿಂದ ನಿರೀಕ್ಷೆ ಏನಿದೆ ಅಂತ. ಖಂಡಿತವಾಗಿಯೂ ಅರವಿಂದ್, ಯಾಕೆಂದ್ರೆ ಇಲ್ಲಿ ವಾದ ಪ್ರತಿವಾದ ಎಲ್ಲ ಮುಕ್ತಾಯ ಆಗಿದೆ, ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಯಾರದೇ ಕಡೆ ತೀರ್ಪು ಬಂದರೂ ಕೂಡ ಇದು ಕೊನೆಗೆ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುವಂಥ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರೋಂಥದ್ದು. ಎಂದು ಸಿಎಂ ಪರವಾಗಿ ಬಂದರೆ ಅದು ದೂರುದಾರರು ಏನಿದ್ರು 3 ಜನ ದೂರುದಾರರು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಥವಾ ಸಿಎಂ ವಿರುದ್ಧವಾಗಿ ಬಂದರೆ ಸಿಎಂ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಈ ವಿಚಾರ ಏನಿತ್ತು ಇದರಲ್ಲಿ ಸಾಕಷ್ಟು ಸುದೀರ್ಘವಾಗಿ 30 ರಿಂದ 35 ಗಂಟೆಗಳ ಕಾಲ ವಾದವನ್ನು ಆಲಿಸಿದಂತೆ ನ್ಯಾಯಾಲಯ ಇವತ್ತು ಆರ್ಡರ್ ಅನ್ನು ರಿಸರ್ವ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಅವರು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಕೊಟ್ಟಂತ ಆದೇಶ ಏನಿತ್ತು ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನ ಮೊರೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಕೊಟ್ಟಿರುವಂತ 4 ಪುಟಗಳ ಆದೇಶ ಏನಿತ್ತು ಆ 4 ಪುಟಗಳ ಆದೇಶಗಳಲ್ಲಿ ಸಕಾರಣವನ್ನ ನೀಡಿಲ್ಲ. ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಅನ್ನ ಕೊಡ್ಲಿಕ್ಕೆ ಮತ್ತು ಸಿಎಂ ಅವರ ಪಾತ್ರ ಇದರಲ್ಲಿ ಇದೆ ಅನ್ಲಿಕ್ಕೆ ಮತ್ತು ಸಿಎಂ ಅವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಸಕಾರಣಗಳನ್ನು ಕೂಡ ಅವರು ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಪೂರ್ವಾಗ್ರಹ ಪೀಡಿತರಾಗಿ ಈ ತನಿಖೆಗೆ ಆದೇಶವನ್ನು ಮಾಡಿದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಹೈಕೋರ್ಟ್ನಲ್ಲಿ ಮಾಡಲಾಗಿತ್ತು. ಆದರೆ ಅದಕ್ಕೆ ಕೌಂಟರ್ ಆಗಿ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಅವರು ರಾಜ್ಯಪಾಲರ ಪರವಾಗಿ ಒಂದು ವಾದವನ್ನು ಮಾಡೋ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ರಾಜ್ಯಪಾಲರು ಕೊಟ್ಟಂತ 4 ಪುಟಗಳ ಆದೇಶ ಪ್ರತಿ ಏನಿದೆ ಆದೇಶದ ಪ್ರತಿಯ ಹಿಂದೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ 2 ಬ್ಯಾಗ್ಗಳಲ್ಲಿ ದಾಖಲಾತಿಗಳನ್ನ ಒದಗಿಸಿದ್ರು. ಮತ್ತು 17A ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ಈಗ ಕೋರ್ಟ್ಗೆ ಕೊಟ್ಟಿರುವಂತದ್ದು. ಜೊತೆಗೆ ದೂರುದಾರರು ತಾವು ಕೊಟ್ಟಂತ ದೂರುಗಳು ಮತ್ತೆ TJ ಅಬ್ರಾಮ್ ಅವರು ತೆಗೆದುಕೊಂಡಂತ ಪ್ರೊಸೀಜರ್ಸ್ ಯಾವ್ಯಾವ ರೀತಿ ಇತ್ತು ಅಂದ್ರೆ ಲೋಕಾಯುಕ್ತಕ್ಕೆ ಮೊದಲು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅದಾದ ನಂತರ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅದಾದ ನಂತರ PCR ಅನ್ನ ಫೈಲ್ ಮಾಡ್ತಾರೆ ಕೋರ್ಟ್ ನಲ್ಲಿ. ಈ ಎಲ್ಲಾ ಪ್ರೊಸೀಜರ್ಗಳು ಕೂಡ ಎಲ್ಲೂ ಕೂಡ ಲ್ಯಾಪ್ಸ್ ಆಗಿಲ್ಲ. ಅದರ ಬಗ್ಗೆ ನಮ್ದು ಯಾವುದೇ ರೀತಿಯ ತೊಂದರೆಗಳಿಲ್ಲ, ನಮಗೆ ಜಯ ಸಿಕ್ಕುತ್ತೆ ಅಂತ ಹೇಳಿ ದೂರುದಾರರು ಕೂಡ ಒಂದಷ್ಟು ಆತ್ಮವಿಶ್ವಾಸದಲ್ಲಿರುವಂತದ್ದು. ಸಿಎಂ ಅವ್ರಿಗೂ ಕೂಡ ಇದು ಟೆನ್ಷನ್ ನ ಹೆಚ್ಚಾಗಿ ಉಂಟು ಮಾಡಿರುವಂತ ಪ್ರಕರಣ ಆಗಿರುವಂತದ್ದು. ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ನೋಡ್ತಾ ಇದ್ದೀರಾ, ಈವನ್ ರಾಜ್ಯ ಸರ್ಕಾರ ಮತ್ತೆ ವಿಪಕ್ಷಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ.